ವೆಲ್ಕಮ್ ಬ್ಯಾಕ್. 218ನೇ ಲಾಲ್ ಬಾಗ್ ಫ್ಲವರ್ ಶೋಗೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಸ್ವಾತಂತ್ರ್ಯ ಹೋರಾಟಗಾರ ಪ್ರತಿಮೆ ಅನಾವರಣಗೊಳಿಸಲಾಗಿದೆ. ಹಾಗಾದ್ರೆ ಈ ಬಾರಿ ಫ್ಲವರ್ ಶೋ ಹೇಗಿದೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಲಾಲ್ಬಾಗ್ನಲ್ಲಿ ಪುಷ್ಪ ಲೋಕದ ಕಲರವ, ಹೂಗಳಲ್ಲಿ ಅರಳಿದ ಕಿತ್ತೂರು ಸಂಸ್ಥಾನ. ಸ್ವಾತಂತ್ರ್ಯ ದಿನಾಚರಣೆಗೆ ದಿನಗಣನೆ ಶುರುವಾಗಿದ್ದು ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಪುಷ್ಪಲೋಕ ಜಗಮಗಿಸುತ್ತಿದೆ. ಇಂದಿನಿಂದ 218ನೇ ಫ್ಲವರ್ ಶೋ ಶುರುವಾಗಿದ್ದು 12 ದಿನ ಅದ್ಧೂರಿಯಾಗಿ ಪ್ರದರ್ಶನಗೊಳ್ಳಲಿದೆ. ಬ್ರಿಟಿಷರ ಸೊಲ್ಲಡಗಿಸಿದ್ದ ವೀರ ವನಿತೆ ಕಿತ್ತೂರು ರಾಣಿ, ಆಂಗ್ಲರ ನಿದ್ದೆಗೆಡಿಸಿದ್ದ ವೀರ ಸಂಗೊಳ್ಳಿ ರಾಯಣ್ಣ ಸೇರಿದಂತೆ ಸ್ವಾತಂತ್ರ್ಯ ಹೋರಾಟಗಾರ ಪ್ರತಿಮೆಯನ್ನ ಅನಾವರಣಗೊಳಿಸಲಾಗಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಫ್ಲವರ್ ಶೋಗೆ ಚಾಲನೆ ನೀಡಿ ಗಾಜಿನ ಮನೆ ವೀಕ್ಷಣೆ ಮಾಡಿದ್ರು. ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಇವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಈ ಪ್ರದರ್ಶನದಲ್ಲಿ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಬ್ರಿಟಿಷ್ನವರ ವಿರುದ್ಧ 2 ಯುದ್ಧಗಳನ್ನು ಮಾಡಿದರು. ಈ ಬಾರಿ ಫ್ಲವರ್ ಶೋಗೆ 36 ಲಕ್ಷ ಹೂಗಳನ್ನು ಬಳಸಲಾಗಿದೆ. ಪೆಲನಾಪ್ಟಿಸ್, ಡೆಂಡ್ರೋಬಿಯಂ, ವಾಂಡಾ, ಗುಲಾಬಿ, ಸೇವಂತಿಗೆ ಸೇರಿದಂತೆ ಕರ್ನಾಟಕ, ತಮಿಳುನಾಡು ಸೇರಿದಂತೆ ಅನೇಕ ಭಾಗಗಳಿಂದ ಹೂಗಳನ್ನು ತರಲಾಗಿದೆ. ಫ್ಲವರ್ ಶೋಗೆ ಬರುವ ವಯಸ್ಕರಿಗೆ 80, ಮಕ್ಕಳಿಗೆ 30 ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಲಾಗಿದೆ. ಯೂನಿಫಾರ್ಮ್ ಹಾಕಿ ಬರುವ ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶವಿದೆ. ಮೊದಲ ದಿನವೇ ಸಾರ್ವಜನಿಕರಿಗೆ ಅವಕಾಶ ನೀಡಿದ್ದು ಹೂವಿನ ಲೋಕವನ್ನ ಜನ ಕಣ್ತುಂಬಿಕೊಂಡ್ರು. ನಾವು ಎಲ್ಲ ವರ್ಷ ಫ್ಲವರ್ ಶೋಗೆ ಬರ್ತೀವಿ. ಇಂಡಿಪೆಂಡೆನ್ಸ್ ಡೇ ದಿನ ತುಂಬ ಖುಷಿ ಅನಿಸ್ತು. ಆಮೇಲೆ ಏನು ಥೀಮ್ ಅಂತ ಸಂಗೊಳ್ಳಿ ರಾಯಣ್ಣದು ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮದು ಅಂತ ಗೊತ್ತಾಗ ಇನ್ನೂ ತುಂಬ ಖುಷಿ ಅನಿಸ್ತು. ಆಮೇಲೆ ಎಲ್ಲ ಹೂಗಳನ್ನ ಡಿಫ್ರೆಂಟ್ ರೀತಿಯಲ್ಲಿ ಕಲರ್ಫುಲ್ಲಾಗಿ ನೋಡಿದಾಗ ಇನ್ನೂ ತುಂಬ ಖುಷಿ ಅನಿಸ್ತು ಕಣ್ಣಿಗೆ. ಒಟ್ನಲ್ಲಿ ಈ ಬಾರಿಯ ಕಿತ್ತೂರಿನ ಸಂಸ್ಥಾನ ಹಾಗೂ ಹೋರಾಟಗಾರರ ಫ್ಲವರ್ ಹೆಚ್ಚು ಗಮನ ಸೆಳೆಯುತ್ತಿದ್ದು ಅತಿ ಹೆಚ್ಚು ಜನ ಸೇರುವ ನಿರೀಕ್ಷೆಯಿದೆ. ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು.